ಅದು ಬೆಳಗ್ಗೆ 7:30 ಗಂಟೆಯ ಸಮಯ. ಪ್ರತಿನಿತ್ಯದಂತೆ ಆ ವ್ಯಕ್ತಿ ಎದ್ದು ಬಿಸಿ ಬಿಸಿ ಕಾಫಿಯನ್ನು ಹೀರ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಯಾರೋ ಗೇಟನ್ನು ಬಡಿದಿದ್ದಾರೆ. ಯಾರು ಅಂಥೇಳಿ ವಿಚಾರಿಸಲಿಕ್ಕೆ ಆ ವ್ಯಕ್ತಿ ಗೇಟ್ ಬಳಿ ಬಂದಿದ್ದಾನೆ. ಮುಂದಾಗಿದ್ದೆ ರಣರೋಚಕ, ಜೊತೆಗೆ ಬೆಚ್ಚಿ ಬೀಳಿಸುವಂತಹ ಘಟನೆ. ಅಷ್ಟಕ್ಕೂ ಏನಾಯಿತು ಬನ್ನಿ ನೋಡ್ಕೊಂಡು ಬರೋಣ. ಕೊರಿಯರ್ ಬಾಯ್ ಹೆಸರಲ್ಲಿ ಮನೆ ದರೋಡೆ, ಬೆದರಿಸಿ ಚಿನ್ನ ಹಣ ದೋಚಿದ ದುಷ್ಕರ್ಮಿಗಳು. ಹಾಡ ಹಗಲೇ ಮನೆಗೆ ನುಗ್ಗಿ ಖದೀಮರ ಕೃತ್ಯ. ಒಮ್ಮೆ ಈ ದುಷ್ಕರ್ಮಿಗಳ ಅಟ್ಟಹಾಸ ನೋಡಿ. ಮನೆಯ ಗೋಡೆ, ನೆಲ, ಬಟ್ಟೆ, ಸೋಫಾದ ಮೇಲೆ ರಕ್ತದ ಕಲೆಗಳು. ಕೈ, ತಲೆಗೆ ಪೆಟ್ಟು ಮಾಡಿಕೊಂಡು ಅಸಹಾಯಕರಾಗಿರುವ ಮನೆಯ ಮಾಲೀಕ. ಈ ದೃಶ್ಯಗಳನ್ನ ನೋಡಿದ್ರೇನೆ ಭಯ ಆಗುತ್ತೆ. ಬೆಂಗಳೂರಿನ ಸಿ.ವಿ. ರಾಮನ್ ನಗರ ಕ್ಷೇತ್ರದ ಕಸ್ತೂರಿ ನಗರದಲ್ಲಿ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗ್ಗೆ 7ರಿಂದ 8 ಗಂಟೆ ಸುಮಾರಿಗೆ ವಾಸುದೇವ್ ರಾವ್ ಮನೆಗೆ ಕೊರಿಯರ್ ಬಾಯ್ ಹೆಸರಲ್ಲಿ ಇಬ್ಬರು ದುಷ್ಕರ್ಮಿಗಳು ನುಗ್ಗಿದ್ರು. ಗಂಡ ಹೆಂಡತಿ ಇಬ್ಬರೇ ಇರುವಾಗ ದುಷ್ಕರ್ಮಿಗಳು ಲಾಂಗು, ಮಚ್ಚು ಸಮೇತ ಮನೆಗೆ ಪ್ರವೇಶಿಸಿದ್ರು. ಕೊರಿಯರ್ ಪ್ಯಾಕ್ ಹಿಡ್ಕೊಂಡು ಮನೆಗೆ ಬಂದವರನ್ನ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಚಾಕುವಿನಿಂದ ಕೈ, ತಲೆಗೆ ಹಲ್ಲೆ ಮಾಡಿದ್ರು. ಮನೆಯಲ್ಲಿದ್ದ ಚಿನ್ನ, 60,000 ಹಣವನ್ನ ದೋಚಿದ್ದಾರೆ. ಇದನ್ನ ತಡೆಯೋಕೆ ಯತ್ನಿಸಿದಾಗ ವಾಸುದೇವ್ರನ್ನ ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿ ತಲೆಯನ್ನ ಗೋಡೆಗೆ ಗುದ್ದಿದ್ದಾರೆ. ಮನೆಯಲ್ಲಿ ಚಿನ್ನ ಎಲ್ಲಿಟ್ಟಿದ್ದೀರಾ ಎಂದು ವಾಸುದೇವ್ ಪತ್ನಿಗೆ ತೋರಿಸುವಂತೆ ಬೆದರಿಸಿದ್ದಾರೆ. ತೋರಿಸದಿದ್ದಾಗ ಬಲವಾಗಿ ಮುಖಕ್ಕೆ ಹೊಡೆದಿದ್ದಾರೆ. ಚಿನ್ನ, ಹಣ ದೋಚಿದ್ದಾರೆ. ಚಿನ್ನವನ್ನ ಕೂಡ ಇಲ್ಲಿ ಈ ಒಂದು ಇದರಲ್ಲಿ ಸ್ಟೋರನ್ನು ಮಾಡಿದ್ರು. ಇಲ್ಲಿ ಕೂಡ ಚಿನ್ನವನ್ನ ತೆಗೆದುಕೊಂಡು ಎಸ್ಕೇಪ್ ಅನ್ನು ಹಾಕಿದ್ದಾರೆ. ಜೊತೆಗೆ ಒಂದಿಷ್ಟು ಹಣವನ್ನು ಕೂಡ ಇದರಲ್ಲಿ ಸ್ಟೋರನ್ನು ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ಕೂಡ ಹಣವನ್ನು ಪೀಕಿ ಎಸ್ಕೇಪ್ ಅನ್ನು ಹಾಕಿದ್ದಾರೆ. ಜೊತೆಗೆ ಅವರನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ತಳ್ಳಾಡುವಂಥದ್ದು, ಅವರಿಗೆ ಪದೇ ಪದೇ ಹೊಡೆಯುವಂಥದ್ದು ಕೂಡ ಆಗಿದೆ. ಸೊ ಈ ಭಾಗದಲ್ಲಿ ಕೂಡ ಒಂದಿಷ್ಟು ಹಣವನ್ನು ಕೂಡ ಇಟ್ಟಿದ್ರು ಬೇರೆ ಬಟ್ಟೆಗಳ ಈ ಕಬಾರ್ಡ್ನಲ್ಲಿ. ಇಲ್ಲಿ ಕೂಡ ಅದು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಮನೆಯ ಡೋರನ್ನ ಹೇಗೋ ಓಪನ್ ಮಾಡಿಕೊಂಡು ಪತ್ನಿ ಹೊರಗಡೆ ಬಂದು ಕೂಗಾಡಿದ್ದಾರೆ. ಈ ವೇಳೆ ಮನೆಯ ಹೊರಗಡೆ ಸ್ಥಳೀಯರು ಜಮಾಯಿಸುತ್ತಿದ್ದಂತೆ ಚಿನ್ನ, ಹಣದ ಜೊತೆಗೆ ಮೊಬೈಲ್ ಹಾಗೂ ಹೋಂಡಾ ಆಕ್ಟಿವಾ ಬೈಕ್ ಕದ್ದು ಎಸ್ಕೇಪ್ ಆಗೋಕೆ ಯತ್ನಿಸಿದ್ದಾರೆ. ಈ ವೇಳೆ ಇಬ್ಬರು ದುಷ್ಕರ್ಮಿಗಳನ್ನ ಸ್ಥಳೀಯರು ಹಿಡಿಯೋಕೆ ಮುಂದಾಗಿದ್ದಾರೆ. ಈ ಸಮಯದಲ್ಲಿ ಮಚ್ಚಿನಿಂದ ಸ್ಥಳೀಯರ ಮೇಲೂ ಅಟ್ಯಾಕ್ ಮಾಡೋಕೆ ಬಂದಿದ್ದಾರೆ. ಆದಾಗ್ಯೂ ಸ್ಥಳೀಯರು ಕಲ್ಲುಗಳನ್ನ ಎಸೆದು ಹಿಡಿಯೋಕೆ ಯತ್ನಿಸಿದಾಗ ಬೈಕ್ ಏರಿ ಪರಾರಿಯಾಗಿದ್ದಾರೆ. ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಿಂತಿದ್ದೀರಾ ಅಂದ ಕೊರಿಯರ್ ಇದೆ ಸರ್, ಅಡ್ರೆಸ್ ಯಾವುದಪ್ಪ ಅಂದೆ. ತಪ್ಪು ಹೇಳಿದ್ರು. ನಂದಲ್ಲಪ್ಪ, ಇದು ಮುಂದೆ ಹೋಗು, ನನಗೆ ಇದು ಸಂಬಂಧ ಇಲ್ಲ ಅಂದೆ. ಅವ್ರು ಯಾಕೆ ನಾನು ಒಳಗಡೆ ಬರ್ತಾ ಇದ್ರು ಆಗಲೇ ಇಬ್ಬರು ಬಂದುಬಿಟ್ಟು ಇದೇ ಅಡ್ರೆಸ್ ಇರೋದು ಅಂದ. ಇಲ್ಲ ಅಂತ ಹಿಂಗೆ ಮಾತು ಆಡ್ತಾ ಇದ್ದೀವಿ. ಸಡನ್ನಾಗಿ ಬಂದು ನನ್ನೊಂದು ಕದ್ದು ತಳ್ಳಿಬಿಟ್ಟ, ಬಾಗಿಲಿಂದ ತಳ್ಳಿಬಿಟ್ಟು ಬಾಗಿಲು ಹಾಕೊಂಬಿಟ್ಟು ನಾನು ಅಲ್ಲಿ ಸುಮ್ಮನೆ ಕೂತ್ಕೊ, ನೀನು ಚುಚ್ಚಿಬಿಡ್ತೀನಿ ಅಂತ ಹಿಂಗೆ ಹೇಳ್ದ. ನಾನು ಬೇಡಪ್ಪ ಅಂತ ಕೇಳಲೇ ಇಲ್ಲ ಸರ್. ಆಮೇಲೆ ಕೈ ಓಡ್ಬಿಡ್ಸ್ಬಿಟ್ಟ. ಕೂಗ್ತೀಯಾ ನೀನು ಅಂತ ಕತ್ತಿ ಸಿಗ್ಬಿಟ್ಟ. ನಾನು ಅಯ್ಯೋ ಬಿಟ್ಬೇಡಪ್ಪ, ನನ್ನ ಪ್ರಾಣ ನೀಗೇನು ಬೇಕು ಅಂತ ಕೇಳ್ತಾ ಇದ್ದೀನಿ, ಸುಮ್ಮನೆ ಕೂತ್ಕೋ ಅಂದ. ನನ್ನ ಪ್ರಜ್ಞೆ ಹೊಟ್ಟೈತಲ್ಲಿ ಸರ್. ಇದು ಕೈನಲ್ಲಿ ಇಲ್ಲಿ ಫುಲ್ಲು ಡ್ಯಾಮೇಜ್ ಆಗಿದೆ ಸರ್. ಅದು ಇಲ್ಲಿಗೆ ತಲೆಗೆ ಹೊಡೆದಿದ್ದಾನೆ. ಚಿನ್ನ ಒಂದು 300 ಗ್ರಾಮ್ ತೊಗೊಂಡೋಗಿದ್ದಾರೆ ಸರ್. ಒಂದು ಒಡವೆನೂ ಬಿಟ್ಟಿಲ್ಲ. ಅದು ನಾಳೆ ಫಂಕ್ಷನ್ ಇದೆ ಅಂತ ಇಲ್ಲಿ ಎತ್ತು ಮಡಗಿದ್ದು. ಆ್ಯಕ್ಚುಲಿ ಬ್ಯಾಂಕಿಂದ ತಂದು ಎತ್ತು ಮಡಗಿದ್ದು ಒಂದು 60,000 ರೂಪಾಯಿ ಇತ್ತು. ಅವ್ರ ಬೈಕ್ ಇಲ್ಲ, ಅವನೇನು ತಳ್ಕೊಂಡೇ ಹೋಗ್ಬಿಟ್ಟ, ಹಿಂದೆ ಕೂತ್ಕೊಂಡು ಎಳ್ಕೊಂಡೇ ಹೋಗ್ಬಿಟ್ಟ ಗಾಡಿನ. ಮನೆಯ ಕಾರ್ಯಕ್ರಮವೊಂದಕ್ಕೆ ಒಂದು ದಿನದ ಹಿಂದೆಯಷ್ಟೇ ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನವನ್ನ ಬಿಡಿಸಿಕೊಂಡು ಬಂದಿದ್ರು. ಮನೆಯಲ್ಲಿ ಚಿನ್ನ ಇಟ್ಟ ಒಂದೇ ದಿನಕ್ಕೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ದಾರೆ. ಹಾಡ ಹಗಲೇ ಮುಖ್ಯ ರಸ್ತೆಯ ಮನೆಯಲ್ಲಿಯೇ ಈ ರೀತಿಯ ಕೃತ್ಯದಿಂದ ಅಕ್ಕಪಕ್ಕದ ಮನೆಯವರಿಗೂ ಆತಂಕ ಶುರುವಾಗಿದೆ. ಸಿಸಿಟಿವಿ ದೃಶ್ಯಗಳ ಮೂಲಕ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.